ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಿದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ನಮ್ಮ ಕೂದಲು ಉದ್ದಾಗಿ ಬೆಳಿಬೇಕು ಮತ್ತು ದಪ್ಪವಾಗಿ ಬೆಳಿಬೇಕು ಅನ್ನೋದಕ್ಕೆ ಇವತ್ತೊಂದು ನಾನು ಮನೆಮದ್ದನ್ನು ತಂದಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಬಿಟ್ಟಿದ್ದೀನಿ. ಆ ಬಾಣಲಿ ಇಟ್ಟು ಒಂದೆರಡು ಸ್ಪೂನಷ್ಟು ಸಾಸಿವೆ, 2 ಸ್ಪೂನಷ್ಟು ಸಾಸಿವೆನ ಅಂದರೆ ಜಾಸ್ತಿ ಉರಿಬಾರ್ದು, ಈ ಚಿಟಪಟ ಅನ್ನೋ ತನಕ ಹುರ್ಕೋಬಾರ್ದು. ಲೈಟಾಗಿ ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಅದು ಬಿಸಿ ಆದಮೇಲೆ ಅದನ್ನು ತೆಗೆದಿಟ್ಬಿಡೋಣ. ತುಂಬಾ ಉರಿಬಾರ್ದು, ಹಂಗಾಗಿ ಇವಾಗ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ನಾನು ಅದನ್ನು ಸ್ವಲ್ಪ ಲೈಟಾಗಿ ಹುರ್ಕೊಳ್ತಾ ಇದ್ದೀನಿ. ಈಗ ಸಾಸಿವೆ ಎಲ್ಲ ಹುರಿದಿದ್ದಾಯಿತು. ಅದನ್ನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ಈ ಸಾಸಿವೆ ಬೆಳೆಸೋದ್ರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ದಟ್ಟವಾಗೂ ಸಹ ಬೆಳೆಯುತ್ತೆ. ಈಗ ಅದೇ ಬಾಣಲಿಗೆ 1 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಆ ಮೆಂತ್ಯನೂ ಅಷ್ಟೇ ತುಂಬ ಕಪ್ಪಾಗೋ ಥರ ಎಲ್ಲ ಹುರಿಬಾರ್ದು. ಒಂದು ಮೀಡಿಯಮ್ಮು ಸಣ್ಣ ಊರಿನಲ್ಲಿ ಇಟ್ಕೊಂಡು ಮೀಡಿಯಮ್ಮಾಗೆ ಹುರ್ಕೊಂಡ್ರೆ ಸಾಕು. ಅಂದರೆ ಈಗ ನಾವು ಮಾಮೂಲಿ ತುಂಬ ಕಪ್ಪಾಗೋ ಥರ ಎಲ್ಲ ಹುರಿತೀವಲ್ಲ, ಆ ಥರ ಎಲ್ಲ ಹುರಿಬಾರ್ದು. ಲೈಟಾಗಿ ಬೆಚ್ಚಗಾದರೆ ಸಾಕು. ನೋಡಿ, ಹುರಿದಿದ್ದಾಯಿತು. ಈಗ ಅದನ್ನು ಅದು ಸಾಸಿವೆ ಹುರಿದು ಹಾಕ್ಕೊಂಡಿದ್ವಲ್ಲ, ಅದ್ರ ಜೊತೆಯಲ್ಲೇ ಹಾಕ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಇವಾಗ ಇದೇ ಬಾಣಲಿಗೆ ಕರ್ಬೇವಿನ ಸೊಪ್ಪು. ಈ ಕರ್ಬೇವಿನ ಸೊಪ್ಪು ಬಳಸೋದ್ರಿಂದನೂ ಅಷ್ಟೇ ಮತ್ತು ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯದು ಮತ್ತು ತಂಪು ಕೂಡ, ಚೆನ್ನಾಗೂ ಸಹ ಬೆಳೆಯುತ್ತೆ ಕೂದಲು. ಹಂಗಾಗಿ ಕರ್ಬೇವಿನ ಸೊಪ್ಪನ್ನ ಉಪಯೋಗಿಸ್ತಾರೆ. ನೋಡಿ, ಇವಾಗ ಆ ಕರಿಬೇವಿನ ಸೊಪ್ಪನ್ನು ಬಿಸಿ ಮಾಡ್ಕೊಂಡಿದ್ದಾಯಿತು. ಇದೂ ಅಷ್ಟೇ ಚೆನ್ನಾಗೇನು ಉರಿಯೋದೇನು ಬೇಡ, ಲೈಟಾಗಿ ಬಿಸಿ ಆದರೆ ಸಾಕು. ಇದೆಲ್ಲನೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು. ಅಂದರೆ ತರಿಯಾಗೆಲ್ಲ ಪೌಡ್ರ್ ಮಾಡಬಾರ್ದು, ತುಂಬ ನುಣ್ಣಗೆ ಪೌಡ್ರ್ ಮಾಡಬೇಕು. ಈ ಗಂಧ ಥರ ಪೌಡ್ರ್ ಮಾಡ್ಕೋಬೇಕು. ನೋಡಿ, ಇದು ಪೌಡ್ರ್ ಆಯಿತು. ಇದು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಪೌಡ್ರೆಲ್ಲ ಮಾಡ್ಕೊಂಡಿದ್ದಾಯಿತು. ಇದನ್ನು ಒಂದು ಸೈಡಿಗೆ ಎತ್ತಿಡೋಣ. ಎತ್ತಿಟ್ಟು ಇನ್ನು ನೆಕ್ಸ್ಟು ಒಂದು ಈರುಳ್ಳಿ. ನೀವು ಜಾಸ್ತಿ ಮಾಡೋದಾದರೆ ಒಂದು ಸ್ವಲ್ಪ ದಪ್ಪ ಈರುಳ್ಳಿ ತಗೊಂಡ್ರೂ ಪರವಾಗಿಲ್ಲ. ನಾನು ಕಮ್ಮಿ ಮಾಡ್ತಾ ಇರೋದ್ರಿಂದ ನಾನು ಮೀಡಿಯಮ್ ಆಗಿರೋವಂಥ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಆ ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಕುಟಾಣಿನಲ್ಲಿ ಜಜ್ಕೋಬೇಕು. ಇಲ್ಲ ನೀವು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೊಂಡ್ರೂ ಪರವಾಗಿಲ್ಲ, ಇಲ್ಲ ಒಂದು ಕುಟಾಣಿನಲ್ಲಿ ಹಾಕ್ಕೊಂಡು ಕುಟ್ಕೊಂಡ್ರೂ ಪರವಾಗಿಲ್ಲ. ನೋಡಿ, ನಾನು ಕುಟಾಣಿನಲ್ಲಿ ಹಾಕ್ಕೊಂಡು ಕುಟ್ತಾ ಇದ್ದೀನಿ. ಅಂದರೆ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಅಂದರೆ ತುಂಬ ಏನು ಪೇಸ್ಟ್ ಆಗೋದೇನು ಬೇಡ, ಒಂದು ಮೀಡಿಯಮ್ಮಲ್ಲಿ ಪೇಸ್ಟ್ ಮಾಡ್ಕೊಂಡ್ರೂ ಸಾಕು. ನೋಡಿ, ಎಲ್ಲ ಅದು ಜಜ್ಜಿಕೊಂಡಿದ್ದಾಯಿತು. ಜಜ್ಕೊಂಡಿದ್ದು ಇದನ್ನು ಸೈಡಿಗೆ ಎತ್ತಿಡೋಣ. ಇನ್ನು ನಾವು ರುಬ್ಕೊಂಡಿದ್ವಲ್ಲ, ಆ ರುಬ್ಕೊಂಡಿದ್ದದನ್ನು ಬಾಣಲಿಗೆ ಅದನ್ನು ಸುರ್ಕೊಳ್ಳೋಣ. ರುಬ್ಬಿರೋದು ಪೌಡ್ರೆಲ್ಲನೂ ಬಾಣಲಿಗೆ ಸುರಿದು ಇನ್ನು ನೆಕ್ಸ್ಟು ಅಕ್ಕಿ ತೊಳೆದ ನೀರು. ಈಗ ನಾವು ರೈಸ್ ಮಾಡೋದಕ್ಕೆ ಅಂತ ಎಲ್ಲ ಅಕ್ಕಿ ಎಲ್ಲ ಕ್ಲೀನ್ ಮಾಡ್ತೀವಲ್ಲ, ಅಕ್ಕಿ ತೊಳೆದಿದ್ದ ನೀರು ಎತ್ತಿಟ್ಕೊಳ್ಳೋಣ. ನೋಡಿ, ನಾನು ತೆಗೆದಿಟ್ಟಿದ್ದೀನಿ. ಅದರಲ್ಲಿ ಒಂದು ಗ್ಲಾಸಿಗೆ ಹಾಕ್ಕೊಳ್ಳೋಣ. ನಾನು ಒಂದು ಗ್ಲಾಸಷ್ಟು ತೊಗೊಂಡಿದ್ದೀನಿ ಅಕ್ಕಿ ತೊಳೆದಿದ್ದ ನೀರು. ಅದನ್ನು ಈ ಪೌಡ್ರೊಳಗೆ ಹಾಕ್ಕೊಳ್ಳೋಣ. ನೋಡಿ, ಪೌಡ್ರಲ್ಲಿ ಹಾಕಿ ಒಂದು ಬಾಣಲಿಗೆ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಅದು ಮಿಕ್ಸಿನಲ್ಲಿ ರುಬ್ಬಿದ್ದೆಲ್ಲ ಇರುತ್ತಲ್ಲ, ಪೌಡ್ರೆಲ್ಲ ಅಂಟ್ಕೊಂಡಿರುತ್ತೆ. ನೋಡಿ, ಅದರೊಳಗೂ ನೀವು ಅಕ್ಕಿ ತೊಳೆದ ನೀರು ಅದ್ರಲ್ಲಿ ಹಾಕ್ಕೊಂಡು ಬೇಕಾದ್ರೆ ತೊಳೆದು ಅದರೊಳಗೆ ಉಯ್ಕೋಬೋದು. ಈ ಅಕ್ಕಿ ತೊಳೆದಿದ್ದ ನೀರು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಆಮೇಲೆ ಇವಾಗ ನಾವು ಈರುಳ್ಳಿ ಜಜ್ಜಿಟ್ಕೊಂಡಿದ್ವಲ್ಲ, ಅದನ್ನು ಅಷ್ಟೇ ಈ ಅಕ್ಕಿ ತೊಳೆದಿದ್ದ ನೀರು ಮತ್ತು ಆ ಪೌಡ್ರು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈ ಥರ ನಾವು ಏರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ತುಂಬ ಚೆನ್ನಾಗಿ ಕೂದಲು ಸಹ ಬೆಳೆಯುತ್ತೆ ಮತ್ತು ಯಾವುದೇ ರೀತಿ ಅಗುರು ಏನೂ ಸಹ ಆಗೋದಿಲ್ಲ. ಮತ್ತು ಉದ್ದವಾಗೂ ಬೆಳೆಯುತ್ತೆ ಮತ್ತು ದಟ್ಟವಾಗೂ ಸಹ ಬೆಳೆಯುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಇದರಿಂದ. ನಾವು ಇದೇ ಥರನೇ ಯೂಸ್ ಮಾಡ್ತಾ ಇರೋದು. ಹಂಗಾಗಿ ನಾನು ಇದನ್ನು ನಿಮಗೂ ಸಹ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಮತ್ತು ಅವಾಗವಾಗ ಈ ಥರ ಕೈ ಆಡಿಸಿ ತಿರ್ಸ್ತಾ ಇರಬೇಕು. ನೋಡಿ, ಇವಾಗ ಅದು ಚೆನ್ನಾಗೇ ಕುದ್ದಿದೆ. ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಮತ್ತು ಇದನ್ನು ನಾನು ಫಿಲ್ಟ್ರ್ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೋಬೇಕು. ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ನೋಡಿ, ಇವಾಗ ನಾನು ತಲೆಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಹಚ್ಕೋಬೇಕು. ಈ ಥರ ಹಚ್ಕೊಂಡು ನೀವು 1-2 ಅವರ್ ಬಿಟ್ಟು ಸ್ನಾನ ಮಾಡ್ಬೋದು. ಇಲ್ಲ ನೈಟ್ ಹಚ್ಕೊಂಡು ನೀವು ಬೆಳಿಗ್ಗೆಗೂ ಸ್ನಾನ ಮಾಡಿದ್ರೂ ಆಗುತ್ತೆ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕೂದಲೆಲ್ಲ ಬೆಳೆಯುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.